ದರ್ಶನ್ ಸೇರಿ 7 ಆರೋಪಿಗಳಿಗೆ ಜಾಮೀನಿನ ಭಾಗ್ಯ ಸಿಗ್ತಾ ಇದ್ದ ಹಾಗೆ ಸಹಜವಾಗಿ ಅವರ ಪರ ವಕೀಲರಿಗೆ ಒಂದು ಒಳ್ಳೆ ಜೋಶ್ ಬಂದಿದೆ. ಕೊಲೆ ಕೇಸಲ್ಲಿ ದರ್ಶನ್ಗೆ ಜಾಮೀನು ಮಂಜೂರಾಗಿದೆ. ಸದ್ಯ ಬಿಜಿಎಸ್ ಆಸ್ಪತ್ರೆಯಲ್ಲಿ ನಟ ದರ್ಶನ್ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿಗೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಗೆ ದರ್ಶನ್ ಪತ್ನಿ ಭೇಟಿ ಕೊಡುವಂತಹ ಸಾಧ್ಯತೆ ಇದೆ. ಹಾಗೆ ದರ್ಶನ್ ಆಪ್ತರು ಕೂಡ ಆಸ್ಪತ್ರೆಗೆ ಭೇಟಿ ಕೊಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಈ ಜಾಮೀನು ಸಿಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಡೈರೆಕ್ಟ್ ಕಾಂಟ್ರಿಬ್ಯೂಷನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರದ್ದೇ ಇದ್ದಿದ್ದು. ಲೀಗಲ್ ಟೀಮ್ ಜೊತೆಗೆ ವಿಪರೀತ ಕಸರತ್ತನ್ನು ಮಾಡಿದ್ರು. ಆ ಕಸರತ್ತಿನ ಹಲವು ತಿಂಗಳ ಫಲ ಈಗ ದರ್ಶನ್ ಮತ್ತು ಇತರರಿಗೆ ಟೋಟಲ್ ಆಗಿ 7 ಜನರಿಗೆ ಜಾಮೀನು ಸಿಕ್ಕಿದೆ. ಯಾವಾಗ ಹೈಕೋರ್ಟ್ನಲ್ಲಿ ಆಲ್ ಪೆಟಿಷನ್ಸ್ ಅಲೌಡ್ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ನ ಆದೇಶ ಹೊರಬಿತ್ತು, ಆಗ ದರ್ಶನ್ ಅಭಿಮಾನಿಗಳು ಕೂಡ ಸಂಭ್ರಮಿಸೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವರ ಫೋಟೋ ಮುಂದೆ ಪೂಜೆ ಮಾಡೋದು, ಅದಕ್ಕೆ ಕ್ಷೀರಾಭಿಷೇಕ ಮಾಡೋದು, ಕಾಯ್ತಾ ಇದ್ವಿ ಈ ರೆಗ್ಯುಲರ್ ಬೇಲ್ಗೋಸ್ಕರ ಅನ್ನೋ ಅರ್ಥದಲ್ಲಿ ಅವರೆಲ್ಲ ಸಂಭ್ರಮಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ, ಕುಂಬಳಕಾಯಿ ಒಡೆಯೋದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಇದು ದರ್ಶನ್ ಅಭಿಮಾನಿಗಳು ಸಂಭ್ರಮಿಸ್ತಾ ಇರುವಂತಹ ರೀತಿ. ತಮ್ಮ ನಾಯಕನಿಗೆ ಆಲ್ಮೋಸ್ಟ್ ಇದ್ದಂತಹ ಕಾನೂನಿನ ಸಂಕಷ್ಟ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ ಅನ್ನುವಂತಹ ವಿಚಾರ. ಅಖಿಲ ಕರ್ನಾಟಕ ಚಾಲೆಂಜ್ ದರ್ಶನ್ ಬಳಗಕ್ಕೆ ನಮ್ಮ ಬಾಸು ಯಾರು? ದರ್ಶನ್ಗೆ ಕೊಲೆ ಕೇಸ್ನಲ್ಲಿ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ವಾರಗಳ ಕಾಲ ಚಿಕಿತ್ಸೆ ಹೀಗೆ ಮುಂದುವರಿಯುತ್ತಾ? ಈಗಾಗಲೇ ಫಿಸಿಯೋಥೆರಪಿಯನ್ನು ಅವ್ರು ಮಾಡಿಸ್ಕೊಳ್ತಾ ಇದ್ದಾರೆ. ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ನ ಮೊರೆ ಹೋಗುವಂತಹ ಸಾಧ್ಯತೆ ಇನ್ನೂ ಮುಂದುವರಿತಾ ಇದೆ. ಸರ್ಜರಿ ಮಾಡಿಸ್ಕೊಳ್ಳದೆ ಸಾಂಪ್ರದಾಯಿಕ ಚಿಕಿತ್ಸೆಯನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿದೆ. ಇಲ್ಲಿ ತನಕ ಅವ್ರು ಸರ್ಜರಿ ಮಾಡಿಸ್ಕೊಂಡಿರಲಿಲ್ಲ. ಬಟ್ ಕೋರ್ಟ್ ನಲ್ಲಿ ಮಾತ್ರ ಅವರ ಪರ ವಕೀಲ ಸಿ.ವಿ. ನಾಗೇಶ್ ಅವರು ಹೇಳಿದ್ರು, ದಿನಾಂಕ ಫಿಕ್ಸ್ ಆಗ್ತಾ ಇದೆ, ಮಾಡಿಸ್ತೀವಿ ಅಂತ. ಡಿಸೆಂಬರ್ 11ನೇ ತಾರೀಕಿನ ಡೇಟ್ ಕೊಟ್ಟಿದ್ರು, ಬಟ್ ಅವತ್ತಾಗಿರ್ಲಿಲ್ಲ. ಈಗಂತೂ ರೆಗ್ಯುಲರ್ ಬೇಲೆ ಸಿಕ್ಕಿರೋದ್ರಿಂದ ಬಹುತೇಕ ದರ್ಶನ್ ಅವರು ಸರ್ಜರಿಯನ್ನ ಮಾಡಿಸ್ಕೊಳ್ಳೋದು ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಅದರ ಬದಲಾಗಿ ಅಂಡರ್ ದ ನೈಫ್ ಹೋಗೋದ್ರ ಬದಲಾಗಿ ಫಿಸಿಯೋಥೆರಪಿ ಅಥವಾ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅನ್ನ ಮುಂದುವರಿಸಿಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ.